ನಾನು ಇವತ್ತೊಂದು ಮಕ್ಕಳಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದೀನಿ. ಯಾರು ಈ ಥರ ವಿಡಿಯೋ ಮಾಡೋಕ್ಕಿಲ್ಲ, ಇದು ಫಸ್ಟ್ ಇರಬೇಕು. ಏನಂದರೆ ಇಬ್ಬರು ಮಕ್ಕಳಿದ್ದಾರೆ, ಅವರಿಗೆ 2 ಮ್ಯಾಂಗೋ ಕೊಟ್ಟಿದ್ದೀನಿ. ಆ ಮ್ಯಾಂಗೋ ಸ್ಲೈಸ್ ತುಂಬ ಸ್ಲೈಸ್ ಥರ ಯಾರು ಮಾಡ್ತಾರೆ ಅವರು ವಿನ್ನರ್ ಅಂತ. ಇವಾಗ ಇಬ್ಬರು ಇಲ್ಲಿ ಕೂತಿದ್ದಾರೆ, ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಇಬ್ಬರು ಮಕ್ಕಳು ಕೂತಿದ್ದಾರೆ ನೋಡಿ, ಇಬ್ಬರಿಗೆ ಮ್ಯಾಂಗೋ ಕೊಟ್ಟಿದ್ದೀನಿ. ಇದನ್ನು ಫುಲ್ಲು ಸ್ಲೈಸ್ ಥರ ಕಟ್ ಮಾಡಬೇಕು, ಗೊತ್ತಲ್ಲ ಸ್ಲೈಸ್ ಹೇಳಿದ್ದು. ಯಾರು ಚೆನ್ನಾಗಿ ಕಟ್ ಮಾಡ್ತಾರಂತ ಅವ್ರು ವಿನ್ನರ್ ಅಂತ. ಹಾಂ, ಸ್ಲೈಸ್ ಫಸ್ಟ್ ಬೇಡ, ಯಾಕಂದರೆ ಸ್ಲೈಸ್ ಚೆನ್ನಾಗಿರ್ಬೇಕು. ಡಿಸೈನ್ ನೋಡ್ತೀನಿ ಯಾವ ಥರ ದಪ್ಪ ಇದೆಯಾ ಸಣ್ಣ ಇದೆಯಾ ಅಂತ ನೋಡ್ತೀನಿ. ಮತ್ತು ಕೈ ಮಾತ್ರ ಕುಯ್ಕೋಬೇಡಿ, ಕಾಂಪಿಟೇಷನ್ ಬೇಡ. ನೀವು ಅರ್ಜೆಂಟ್ ಮಾಡಬೇಡಿ, ಯಾಕಂದ್ರೆ ನಿಮಗೆ ಗೊತ್ತಿಲ್ಲಲ್ಲ. ಅರ್ಜೆಂಟ್ ಎಲ್ಲ ಮಾಡೋದು ಬೇಡ, ನಿಧಾನ ಮಾಡಿ. ಮಾತ್ರ ಶೇಪ್ ಚೆನ್ನಾಗಿರ್ಬೇಕು ಮ್ಯಾಂಗೋದು, ಆಯಿತಾ? ಇವಾಗ ಸ್ಟಾರ್ಟ್ ಮಾಡಿ. ಸ್ಲೈಸ್ ಚೆನ್ನಾಗಿ ಬರಬೇಕು. ಅದೆಲ್ಲ ರೀಸನ್ ಕೊಡಂಗಿಲ್ಲ. ಚಿಕ್ಕಂಗೆ ಇವಾಗ ಕಟ್ಟಾಯ್ತು. ನೀವು ಕಟ್ ಮಾಡಿದ ಆಮೇಲೆ ಎಲ್ರಿಗೂ ತೋರಿಸ್ತೀನಿ ಯಾರ್ದು ಚೆನ್ನಾಗಾಗಿದೆ ಕಟ್ ಮಾಡಿದ್ದು ಅಂತ. ಮಾತ್ರ ಕೈಗೆ ಮಾತ್ರ ಏಟ್ ಮಾಡ್ಕೋಬೇಡಿ, ನಿಧಾನ ಮಾಡಿದ್ರೂ ಪರವಾಗಿಲ್ಲ. ಇದರಲ್ಲಿ ಸ್ವಲ್ಪ ಚಂದನವ್ರು ಮುಂದೆ ಇದ್ದಾರೆ, ಅರ್ಧ ಪೀಸೇ ಕಟ್ಟಾಗೋಯ್ತು. ಈ ಕಡೆ ಮೇಡಮು ಇವಾಗ ಸ್ಲೈಸ್ ಕಟ್ ಮಾಡ್ತಾ ಇದ್ದಾರೆ. ನೋಡೋಣ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ಒಂದು ಸೈಡಿಂದೇ ಮುಗ್ದೋಯ್ತು ನೋಡಿ. ಮಕ್ಕಳಿಗೆ ಏನು ಕೆಲಸ ಮಾಡಿ ಗೊತ್ತಿಲ್ಲ, ಕಟ್ಟಿಂಗ್ ಮಾಡೋದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಒಂದೊಂದು ಮ್ಯಾಂಗೋ ಕೊಟ್ಟಿದ್ದೀನಿ ಅಷ್ಟೇ ಮಕ್ಕಳಿಗೆ. ಇಷ್ಟು ತನಕ ಈರುಳ್ಳಿ ಏನಾದರೂ ಕಟ್ ಮಾಡಿದ್ದೀರಾ? ಹಾಂ, ಅಡುಗೆ ಮಾಡಿದ್ಯಾ? ನಮ್ಮ ಆಶಿಕ ಚಿಕನ್ ಫಿಶ್ ಎಲ್ಲ ಮಾಡಿದ್ದಾಳೆ. ಇದಕ್ಕೆ ಜಡ್ಜಿ ಯಾರು ಹೇಳು? ಚಿಂಟು. ಇದು ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ನಮ್ಮದು ಇದಕ್ಕೆ ಗೆಸ್ಟ್ ಯಾರಾಗಿ ಬರ್ತಾರಂದರೆ ನಮ್ಮ ಚಿಂಟು ಅವರು ಹೇಳ್ತಾರೆ. ಚಿಂಟು ಹೇಳಿದ ಮೇಲೆ ಫೈನಲ್ ಕರೆಕ್ಟಾಗಿ ಹೇಳ್ತಾನೆ ಅವನು. ಇನ್ನೊಬ್ಳು ನೋಡಿ ಕೆರಡ ಇಟ್ಕೊಂಡು ಕಟ್ ಮಾಡೋ ಬದಲು ಕೈಯಲ್ಲಿ ಏಯ್ ಚಂದನ ಕೆರಡ ಇಟ್ಕೊಂಡು ಕಟ್ ಮಾಡು. ಹೌದಾ? ಕಷ್ಟಪಟ್ಟು ಕಟ್ ಮಾಡ್ತಾ ಇದ್ದಾರೆ. ದಪ್ಪ ಇರಬಾರ್ದು, ಸಣ್ಣಾಗಬೇಕು ಸ್ಲೈಸ್ ಥರ. ಅದು ಇವಾಗ ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಇದೆ, ಇದು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ. ಅವ್ರು ಎಷ್ಟು ಸಣ್ಣ ಸ್ಲೈಸ್ ಕಟ್ ಮಾಡ್ತಾರೆ. ಯಾವುದೆಲ್ಲ ಗೊತ್ತಾ? ಈ ಥರ ಇದು ಬರುತ್ತೆಲ್ಲ, ಫ್ರೆಂಚ್ ಫ್ರೈಸ್ ನೋಡಿ. ಇಲ್ಲಪ್ಪ, 2 ಚಾಕು ಶಾರ್ಪ್ ಇದೆ. ನಮ್ಮ ಜಡ್ಜ್ ಅವ್ರು ನೋಡ್ತಾ ಇದ್ದಾರೆ ಮೇಲ್ಗಡೆ ಕೂತ್ಕೊಂಡು. ಇಷ್ಟು ತನಕ ನೋಡ್ತಾ ಇದ್ದೀರಲ್ಲ ಚಿಂಟು ಅವರೇ, ಯಾರ್ದು ಚೆನ್ನಾಗಿ ಬರ್ತಾ ಇದೆ ಕರೆಕ್ಟಾಗಿ ಹೇಳಬೇಕು. ಇವ್ರಿಗೆ ಬೇಜಾರಾಗುತ್ತೆ ಏನಿಲ್ಲ, ಬೇಜಾರು ಏನಿಲ್ಲ. ಇನ್ನೊಬ್ಬರು ಡಿಸೈನ್ ಥರ ಮಾಡ್ತಾವ ಇದ್ದಾರೆ. ಇವ್ರದ್ದು ಮಾವಿನಕಾಯಿ ಇದು. ಹಾಂ, ಅದು ಸ್ವಲ್ಪ ಎಳೆದಿರ್ಬೇಕು ಅದಕ್ಕೆ.
ನೋಡಿ ಕಟ್ಟಿಂಗು ಇರು ನಾನು ತೋರಿಸ್ಬೇಡ. ಫೈನಲ್ ಆಗಿಲ್ಲ, ಅವಳು ತೋರಿಸ್ತಾ ಇಲ್ಲ. ಚಿಂಟೂರಿ ಟೆನ್ಷನ್ ಸ್ಟಾರ್ಟ್ ಆಗಿದೆ, ಯಾರನ್ನ ನನಗೆ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ. ನೀಟಾಗಿ ಡಿಸೈನ್ ಥರ ಮಾಡಿ ತಗೊಬನ್ನಿ. ನಾನು ನೋಡಿ ಚಿಂಟು ನೋಡಿ ಹೇಳ್ತಾನೆ ಯಾರು ಚೆನ್ನಾಗಾಗಿದೆ ಅಂತ. ಪಾಪ ಬೆವ್ರು ಹೋದ್ರು ಇಬ್ಬರು ಒಟ್ಟಾಗಿ. ಫ್ಯಾನೇ ಸಾಕಾಗ್ತಿಲ್ಲ. ಚಿಂಟು ಎ ಸಿ ಆನ್ ಮಾಡು. ಇವರೆಲ್ಲ ನಂದೇ ಕಾಪಿ ಮಾಡ್ತಿದ್ದಾಳೆ ಇವಳು. ನೋಡಿ ಜಗಳ ಸ್ಟಾರ್ಟ್ ಆಯ್ತು. ಇದು ಡಿಸೈನ್ ಆಗುವಾಗ ಸಂಜೆ ಆಗುತ್ತಾ ಅಂತ. ಇಬ್ರದ್ದು ಕಟ್ಟಿಂಗ್ ಆಯಿತು, ಆಮೇಲೆ ಡಿಸೈನ್ ಮಾಡಿದ್ದಾರೆ. ಯಾವ ಥರ ಡಿಸೈನ್ ಅಂತ ಹತ್ರ ಹೋಗಿ ನೋಡೋಣ. ಇದು ಚಂದನ ಮೇಡಮ್ ಅವ್ರದ್ದು. ಇದು ಆಶಿಕಾ. ಇದು ಉಲ್ಟಾ ಹಿಡ್ತಿದ್ದೀನಿ, ಒಂದು ನಿಮಿಷ. ಇದು ಆಶಿ. ನೋಡಿ, ನಾನಿವಾಗ ಜಡ್ಜನ್ ಕರಿತೀನಿ. ನೋಡಿ ಯಾವ್ದು ಚೆನ್ನಾಗಾಗಿದೆ ಅಂತ ಇವಾಗ ಹೇಳಕ್ಕೆ ಕಷ್ಟ ಆಗ್ತಾ ಇದೆ. ಬೇಜಾರು ಮಾಡ್ಕೋಬಾರ್ದು ಇಬ್ಬರು ಅಂತ. ಇಬ್ಬರದು ಚೆನ್ನಾಗಾಗಿದೆ ನೋಡಿ. ಇದು ಆಶಿಕನ್ ಕಟ್ಟಿಂಗ್, ಇದು ಚಂದನದು. ನೀವೇ ನನಗೆ ಕಮೆಂಟ್ ಮಾಡಿ ಹೇಳಿ ಯಾರು ಕಟ್ಟಿಂಗ್ ಚೆನ್ನಾಗಿ ಮಾಡಿದರು ಅಂತ. ಯಾಕಂದರೆ ನಮ್ಮ ಜಡ್ಜ್ ಬರ್ತಾ ಇಲ್ಲ. ಅವ್ರು ನೋಡಿ ಅಲ್ಲಿ ಫೋನ್ ಇಟ್ಕೊಂಡು ಕೂತ್ಕೊಂಡು ಬ್ಯುಸಿ ಇದ್ದಾರೆ. ಅವರು ಹೈಕೋರ್ಟಿಗೆ ಜಡ್ಜಾಗಿ ಹೋಗ್ಬೇಕಂತ, ಅದಕ್ಕೆ ಇವಾಗ ಎಲ್ಲೆಲ್ಲಿ ಫುಲ್ ಬ್ಯುಸಿ ಇದ್ದಾರೆ ನಮ್ಮ ಚಿಂಟು ಅವರು. ಹಾಗಾಗಿ ನೋಡಿ ಇಲ್ಲಿ ಮ್ಯಾಂಗೋ ತೆಗಿತಾ ಇದ್ದಾರೆ. ನೀವೇ ನನಗೆ ಕಮೆಂಟ್ ಮಾಡಿ ಹೇಳಿ ಯಾರ್ದು ಚೆನ್ನಾಗಾಗಿದೆ, ಕಟ್ಟಿಂಗ್ ಯಾವುದು ಚೆನ್ನಾಗಾಗಿದೆ, ಡಿಸೈನ್ ಯಾರ್ದು ಚೆನ್ನಾಗಾಗಿದೆ ಅಂತ. ಇದು ಮ್ಯಾಂಗೋ ಕಟ್ಟಿಂಗ್ ಕಾಂಪಿಟೇಷನ್ ಮುಗೀತು. ಇಬ್ಬರಿಗೂ ಬೇಜಾರಾಗಬಾರ್ದು ಅಂತ ನಾನು ಯಾರ್ದು ಅಂತ ಹೇಳಿಲ್ಲ. ಒಟ್ಟು ಸುಮ್ಮನೆ ಮಕ್ಕಳಿಗೆ ಕೆಲಸ ಎಲ್ಲ ಗೊತ್ತಾಗಬೇಕಲ್ಲ ಅಂತೇಳಿ ಟಾಸ್ಕ್ ಮಾಡಿದ್ದು ಅಷ್ಟೇ, ಬೇರೇನಿಲ್ಲ. ಇವಾಗ ನಾನು ಮಾಡಿದಾರಲ್ಲ ನೋಡಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿದೆ. ಉಪ್ಪಿನಕಾಯಿ ಹಾಕ್ಕೊಡ ಅಂತ, ತುಂಬ ಚಿಕ್ಕದಾಗಿದೆ. ಯಾಕಂದರೆ ಇದು ಇವಾಗ ಒಂದು 2 ಡೇಸ್ 1 ಡೇಸಿಗೆ ಅಷ್ಟೇ, ತುಂಬ ದಿವಸ ಇದು ಇಡೋಕ್ಕಾಗಲ್ಲ. ಏನಿಲ್ಲ, ಒಂಚೂರು ಚಿಲ್ಲಿ ಪೌಡ್ರ್ ಹಾಕಿ ಒಂಚೂರು ಒಗ್ಗರಣೆ ಕೊಡೋದು ಅಷ್ಟೇ, ಬೇರೆ ಏನು ಹಾಕಲ್ಲ ನಾನು. ಉಪ್ಪಿನಕಾಯಿ ಮಾಡ್ತೀನಿ, ಜಾಸ್ತಿ ಗೊತ್ತಾಗಲ್ಲ. ಒಂದು ಬೌಲಿಗೆ ಹಾಕೋತೀನಿ ನೋಡಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ನೋಡಿ, ತುಂಬ ಖಾರ ಬೇಡ, ಯಾಕಂದರೆ ಇವಾಗ ಬಿಸಿಲು ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ. ಬಿಸಿಲು ಟೈಮ್ಗೆ ತುಂಬ ಖಾರ ತಿನ್ನಬಾರ್ದು.
ಒಳ್ಳೆಯದಲ್ಲ. ಇದು ಡ್ರೈ ಇದೆ. ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಡ್ತೀನಿ. ಇವಾಗ ಆಯಿಲ್ ಹಾಕೊಂಡಿದ್ದೀನಿ. ಎಷ್ಟು ಅಂತ ನೋಡ್ಕೊಂಡು ಹಾಕೊಳ್ಳಿ. ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗು ಹಾಕೋತೀನಿ. ಹಿಂಗು ಸಾಸಿವೆ ಪಟ್ಪಟ ಅಂತಿದೆ. ಇಲ್ಲಿ ನಮ್ಮ ಚಿಂಟು ಬಂದಿದೆ ನೋಡಿ. ಇವಾಗ ಇದಕ್ಕೆ ಹಾಕೋದು ನೂರೋದು ಪಟ್ ಅಂತ ಆಗುತ್ತೆ. ಬಿಸಿ ಬಿಸಿ ಇದೆ ಚಿಂಟು, ಬಿಸಿ ಇದೆ, ಮುಟ್ಬೇಡ. ಹೌದು, ಅದು ನೀರು ಬಿಟ್ಬಿಟ್ಟು ತಣ್ಣಗಾಗುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ನಿಂಬಾಯಲ್ಲೂ ನೀರು ಬರ್ಬೋದು. ಉಪ್ಪಿನಕಾಯಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿ. ಎಷ್ಟು ಚೆನ್ನಾಗಾಗಿದೆ. ಇದೊಂದು ಬಾಕ್ಸಿಗೆ ಹಾಕಿಟ್ರೆ ನಮ್ಮನೇಲಿ ಉಪ್ಪಿನಕಾಯಿ ಜಾಸ್ತಿ ಯಾರು ತಿನ್ನಲ್ಲ. ನಾನು ಒಬ್ಬನೇ ತಿನ್ನೋದು. ಉಪ್ಪು ಸರಿ ಇದೆಯಾ ಅಂತ ಒಂಚೂರು ಟೇಸ್ಟ್ ನೋಡ್ತೀನಿ. ಕರೆಕ್ಟ್ ಆಗಿದೆ. ಏನು ಬೇಡ ಒಂಚೂರು ನೋಡು, ನೀನು ನೋಡು. ತುಂಬ ಖಾರ ಮಾಡಿಲ್ಲ. ಅದು ಹಿಂಗೆ ಹಾಕಿದ್ದು ಸ್ವಲ್ಪ ಸ್ಮೆಲ್ ಜಾಸ್ತಿ ಆಗಿದೆ. ಕರ್ಬೇವು ಇದ್ದಿದ್ರೆ ಹಾಕ್ಬೋದಿತ್ತು, ಕರ್ಬೇವಿಲ್ಲ. ಚಿಂಟು ಚೆನ್ನಾಗಿದೆ ಅಂದ್ರೆ ಮುಗೀತಲ್ಲಿ ಅಲ್ಲ ಚಿಂಟು. ಇವಾಗ ಮಕ್ಕಳಿಗೆ ಊಟಕ್ಕೆ ರೆಡಿ ಮಾಡ್ತೀನಿ. ಆಮೇಲೆ ಈ ಕಡೆ ಬುರ್ಜಿ ಮಾಡಿದ್ದೀನಿ ನೋಡಿ. ಇಲ್ಲಿ ಬುರ್ಜಿ ಇದೆ, ರಸಂ ಮಾಡಿದ್ದು, ಆಮೇಲೆ ಬುರ್ಜಿ, ಆಮೇಲೆ ಉಪ್ಪಿನಕಾಯಿ ಅಷ್ಟೇ. ಬೇರೆ ಏನಿಲ್ಲ, ಸ್ಪೆಷಲ್ ಏನಿಲ್ಲ ಇವತ್ತು. ಇವಾಗ ಮಕ್ಕಳಿಗೆ ಊಟ ಕೊಡ್ತೀನಿ. ರೆಡಿ ಆಯಿತು. ಹಾಂ, ಊಟ ರೆಡಿ, ಬನ್ನಿ. ಊಟ ರೆಡಿ ಆಯಿತು. ತಗೊಂಡೋಗಿ ಊಟ ನೋಡಿ. ಊಟ ಕೂತಿದ್ದಾರೆ. ವೆರೈಟಿ ಇದೆ. ವೆರೈಟಿ ಟೊಮೆಟೊ ಸರಿ ಗೊತ್ತು. ಟೊಮೊಟೊ ಸಾರು ಪಕ್ಕದಲ್ಲಿ ಏನೆಲ್ಲ ಮಾಡಿದ್ದೀನಿ. ರಸಂ ಮಾಡಿದ್ದೀನಿ, ಉಪ್ಪಿನಕಾಯಿ ಮಾಡಿದ್ದೀನಿ, ಬುರ್ಜಿ ಮಾಡಿದ್ದೀನಿ. ಚಿಂಟು ಊಟ ಗೊತ್ತಾ ಹೋಗು. ಹೇಗಿದೆ ಅಂತ ಹೇಳು ಮಗ. ಅವ್ನು ಕರೆಕ್ಟ್ ಹೇಳ್ತಾನೆ. ಆವಾಗ ಒಂದ್ಸಲ ಹೇಳ್ದ ಮಾವಿನಕಾಯಿ ಕಟ್ ಮಾಡಿದ್ದು ಹೆಂಗೆ ಆಗಿದೆ ಅಂತ. ಹೇಳೇ ಇಲ್ಲ ಚಿಂಟು. ನೋಡೋಣ, ಚಂದನಾಗ ಹೇಳ್ತಾರ ನೋಡ್ತೀವಿ. ರಸಮ್ ಚೆನ್ನಾಗಾಗುತ್ತೆ ಊಟ ಮಾಡಿ. ನೋಡಿ ಇಲ್ಲಿ ನೋಡಿ ರಸಮ್ನು ಐಸ್ ಮಿಕ್ಸ್ ಆಗ್ತಿತ್ತು ಇವಾಗ. ನೋಡಿ ಹೆಂಗೆ ನೋಡಿ, ನೀರು ಮತ್ತೆ ರಸಮ್ ಮಿಕ್ಸ್ ಆಗ್ತಿದೆ. ಎಲ್ಲ ನಿನ್ನಿಂದನೇ ಆಗಿತ್ತು. ನಾನಂತೆ ನೋಡಿ. ಹೇಗಿದೆ ಊಟ ಚಿಂಟು? ಇನ್ನು ಸ್ಟಾರ್ಟ್ ಮಾಡಿಲ್ವಾ? ಅದು ಇರ್ಲಿ, ಆ ಕಡೆ ಕೂತ್ಕೋ. ಆಯ್ತು, ಆ ಸೈಡ್ ಕೂತ್ಕೋ. ಅದು ಮತ್ತೆ ಒರ್ಸೋಣ. ಯಾರಿಂದ? ಅಲ್ಲಿ ಕೂತಿದ್ದ ನೋಡು, ಚಿಂಟಿಂದ. ಊಟ ಹೆಂಗಿದೆ ಚಂದನ? ಸಿಂಪಲ್ ಊಟ, ಏನು ಸ್ಪೆಷಲ್ ಮಾಡಿಲ್ಲ. ಚೆನ್ನಾಗಿದೆಯಾ? ಉಪ್ಪಿನಕಾಯಿ ಹೆಂಗಿದೆ ನೋಡು. ತಿಂದ್ಯಾ? ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಆಯ್ತು.
ಚಿಂಟು